ಈ ಎಲೆಕ್ಷನ್ ಈಗಾಗಲೇ ಜನ ಮತದಾರರು ನಿರ್ಣಯನ ಮಾಡಿದ್ದಾರೆ. ಈಗಾಗಲೇ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರು ಈ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಇವತ್ತು ಅವರ ಅಭಿವೃದ್ಧಿ ಕಾರ್ಯಗಳು, ಸರ್ಕಾರದ ಯೋಜನೆಗಳು, ಸ್ಕೀಮ್ಗಳು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಂಥ ಸಮರ್ಥ ಮಲ್ಲಿಕಾರ್ಜುನ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಎಲ್ಲ ಒಂದು ಸಿದ್ಧತೆಗಳು ಇವತ್ತು ಮತದಾರರುಗಳು ಮಾಡಿಕೊಂಡಿದ್ದಾರೆ. ಖಂಡಿತ 9ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತಕ್ಕೆ ಮತವನ್ನು ಕೊಡೋದ್ರ ಮುಖಾಂತರ ಸಮರ್ಥ ಶಾಮನೂರು ಅವ್ರನ್ನ ಜಯಶೀಲರಾಗಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಖಂಡಿತ ನಮಗಿದೆ. ನಿಮ್ಮ ಜಿಲ್ಲಾದಲ್ಲಿ ಟಿಕೆಟ್ ಹಂಚಿಕೆ ಸಂಬಂಧ ಕಾಂಗ್ರೆಸ್ 3 ಭಾಗ ಆಯಿತು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸರ್. ಇವೆಲ್ಲ ಸತ್ಯಕ್ಕೆ ದೂರವಾದ ವಿಚಾರಗಳು. ಇದು ವಿರೋಧ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರಗಳು. ಇವತ್ತು ಅದರಲ್ಲೇ 3-4 ಭಾಗಗಳು ಮಾಡ್ಕೊಂಡಾರೆ. ಸಿದ್ದೇಶ್ವರದೇ ಒಂದು ಗುಂಪು, ರೇಣುಕಾಚಾರ್ಯದೇ ಒಂದು ಗುಂಪು, ಹಿಂಗೆ ಹಲವಾರು ಒಂದು ಗುಂಪುಗಳನ್ನ ಮಾಡಿಕೊಂಡು ಅವ್ರದೇ ಮನೆ ಒಂದು 3 ಭಾಗ ಆಗಿದೆ ಹೊರತು ಕಾಂಗ್ರೆಸ್ ಒಂದು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ. ಮತ್ತು ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದಾರೆ. ನಮ್ಮ ಕಾಂಗ್ರೆಸ್ಸಲ್ಲಿ ಯಾವುದೇ ಗೊಂದಲಗಳಿಲ್ಲ. ಜಿಲ್ಲಾಧ್ಯಕ್ಷರ ಅಡಿಯಲ್ಲಿ ಮುಸ್ಲಿಂ ಯುವಕರು ಇದ್ದಾರೆ ಮತದಾರರು. ಇಡೀ ನಮ್ಮ ಮುಸ್ಲಿಮರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಯಾರು ಸಹ ಅಸಮಾಧಾನ ಇಲ್ಲ. ಸ್ಟಾರ್ಟಿಂಗು ಅವರು ಟಿಕೆಟ್ ಒಂದು ಅಭಿಲಾಷೆ ಅವ್ರಿಗಿತ್ತು. ಆದರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ತೇವೆ ಅಂತ ಒಂದು ಘೋಷಣೆಗಳೊಂದಿಗೆ ಇವತ್ತು ಎಲ್ಲ ಮುಸಲ್ಮಾನರು ನಮ್ಮ ಪಕ್ಷದ ಜೊತೆಗಿದ್ದಾರೆ. ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪಕ್ಷದ ಅಭ್ಯರ್ಥಿಯನ್ನ ಖಂಡಿತ ಅವರು ಬೆಂಬಲಿಸಿ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ. ಜಮೀರ್ ಸಾಹೇಬ್ರು ಸಭೆ ಮಾಡಲಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಗಳು ಮನವೊಲಿಸೋ ಪ್ರಯತ್ನ ಮಾಡಲಿಲ್ಲ ಅನ್ನೋದೊಂದು ಕೇಳಿ ಬರ್ತಾ ಇದೆ. ಈಗ ಜಮೀರ್ ಅಹಮದ್ ಸಾಹೇಬ್ರೆ ಇಲ್ಲಿಗೆ ದಾವಣಗೆರೆ ಖುದ್ದಾಗಿ ಬಂದು ಇವತ್ತು ಅವರು ನಾನು ಯಾಕೆ ತಡವಾಗಿ ಬಂದೆ, ಯಾಕೆ ಪ್ರಚಾರಕ್ಕೆ ಬರೋಕ್ಕಾಗಲಿಲ್ಲ ಅನ್ನೋ ಬಗ್ಗೆ ಈಗಾಗಲೇ ಸಂಕ್ಷಿಪ್ತವಾಗಿ ಮಾಧ್ಯಮಗಳ ಮುಂದೆ ಅವರಾಗಲೇ ಅವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸ್ಟಾರ್ ಕ್ಯಾಂಪೇನ್ ಆಗಿ ಕೇರಳದ ಒಂದು ಚುನಾವಣೆಯ ಉಸ್ತುವಾರಿಯನ್ನು ಜಮೀರ್ ಅಹಮದ್ ಅವ್ರಿಗೆ ವಹಿಸಿಕೊಟ್ಟಿದ್ರು. ಹಾಗಾಗಿ ಅವ್ರು ಅಲ್ಲಿದ್ದರು. ಆದರೂ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇಲೆ ನಮ್ಮ ಎಲ್ಲ ಮುಖಂಡರು, ಕಾರ್ಯಕರ್ತರ ಒಂದು ಈ ಕೋರಿಕೆ ಮೇಲೆ ಮೊನ್ನೆ ಬಂದು ಇವತ್ತೇನು ಮಾಧ್ಯಮಗಳ ಮುಖಾಂತರ ಈ BJPಯವರು ಅಪಪ್ರಚಾರವನ್ನು ಮಾಡ್ತಾಯಿದ್ರು. ಜಮೀನ್ ಅವರು ಬೇಜಾರಾಗಿದ್ದಾರೆ, ಇಲ್ಲಿ ಪ್ರಚಾರಕ್ಕೆ ಬರೋಲ್ಲ ಹಾಗೆ ಹೀಗೆ ಅಂತೇಳಿ ಅದನ್ನು ಸ್ಪಷ್ಟನೆಯನ್ನು ಅವ್ರು ಕೊಡಬೇಕಾಗಿತ್ತು. ಬಿಡುವಿಲ್ಲದ ಸಮಯ ಇದ್ದರೂ ಸಹ ಇವತ್ತು ಅಲ್ಲಿ ಪ್ರಚಾರದಲ್ಲಿ ಇದ್ದರೂ ಸಹ ಅಲ್ಲಿ ನಮ್ಮ ಏನು AICCಯ ಜನರಲ್ ಸೆಕ್ರೆಟರಿ ಆದಂಥ ವೇಣುಗೋಪಾಲ್ ಅವರ ಅನುಮತಿಯನ್ನು ಪಡೆದು ಅವತ್ತು ಬಂದು ಒಂದು ದಿವಸ ಮಟ್ಟಿಗೆ ಇವತ್ತು ಅಲ್ಲಿ ತಾವು ನೋಡಿರ್ಬೋದು ಸಾವಿರಾರು ಜನ ಅವ್ರ ಬೆಂಬಲಿಗರು ಸೇರಿದ್ರು. ಬೆಂಬಲಿಗರಿದ್ರಿಗೆ ಇವತ್ತು ನಾನು ಈ ಪಕ್ಷದ ಪರವಾಗಿದ್ದೀನಿ, ಪಕ್ಷದ ಅಭ್ಯರ್ಥಿಗಳ ಪರವಾಗಿದ್ದೀನಿ, ನಾನು ಯಾವುದೇ ಉದ್ದೇಶ ಇಲ್ಲ, ನಮ್ಮ ಸಮಾಜದವ್ರು ಕೇಳಿದ ನಿಜ. ಆದರೆ ಪಕ್ಷ ಇವತ್ತು ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರನ್ನ ಬೆಂಬಲಿಸಬೇಕು, ಗೆಲ್ಲಿಸಬೇಕು ಅಂತೇಳಿ ಅವರು ಪಬ್ಲಿಕ್ಕಾಗಿ ಮಾಧ್ಯಮ ಮುಖಾಂತರ ಈಗಾಗಲೇ ಮತದಾರರಿಗೆ ಮತ್ತು ಸಮಾಜ ಬಾಂಧವಗಳಿಗೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಬಾಗಲಕೋಟೆಯಲ್ಲೂ ಸಹ ಒಂದು ದಿವಸ ಅಲ್ಲಿ ಹೋಗಿ ಅಲ್ಲಿ ಪ್ರಚಾರ ಮಾಡಬೇಕಾಗಿದ್ದರಿಂದ ಅಲ್ಲಿ ಸಹ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮತ್ತೆ ಕೇರಳಕ್ಕೆ ಹೋಗಿದ್ದಾರೆ. ಇದು ಚುನಾವಣೆಗಳು ಎಲ್ಲ ಕಡೆಗೂ ನಡೀತಾ ಇರೋದ್ರಿಂದ ಅವ್ರಿಗೆ ಒಂದು ಸಮಯಾವಕಾಶ ಇಲ್ಲ ಅಷ್ಟೇ. ಅದನ್ನು BJPಯವರು ಬೇರೆ ಥರ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜಮೀರ್ ಅಹಮದ್ ಸಾಹೇಬ್ ಇರ್ಬೋದು ಅಥವಾ ಯಾವುದೇ ಮುಸಲ್ಮಾನ್ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಅಭ್ಯರ್ಥಿ ಎಷ್ಟು ಬಹುಮತದಿಂದ ಬರ್ತಾರೆ? ಕನಿಷ್ಠ 30,000 ರಿಂದ 50,000 ಮತಗಳ ಅಂತರದಲ್ಲಿ ಗೆಲ್ತಾ ಇರ್ತಕ್ಕಂಥ ವಿಶ್ವಾಸ ಇವತ್ತು ಜನಗಳ ಅಲೆ, ವಿಶ್ವಾಸ, ಬೆಂಬಲ. ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನಗಳು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನೋಡಿದರೆ ಖಂಡಿತ 50,000 ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಮತದಾರರು ಈಗಾಗಲೇ ಸರ್ಕಾರ ಇವತ್ತು ಸಾರ್ವಜನಿಕರ ಮತದಾರರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಕೊಟ್ಟ ಮಾತಿನಂತೆ ನಡೆದಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ನ ಸರ್ಕಾರ. ಇವತ್ತು ಏನು ಚುನಾವಣಾ ಪೂರ್ವ ಇವತ್ತು 5 ಗ್ಯಾರಂಟಿಗಳನ್ನ ಘೋಷಣೆಯನ್ನು ಮಾಡಿದರು. ಅವರು ಚುನಾವಣೆ ಗೆದ್ದ ನಂತರ ಆ 5 ಗ್ಯಾರಂಟಿಯನ್ನು ಸಹ ಯಥಾವತ್ತಾಗಿ ಇವತ್ತು ಮಹಿಳೆಯರಿಗೆ 2,000 ರೂಪಾಯಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಗೃಹ ಜ್ಯೋತಿಯನ್ನು ಕೊಡ್ತಾ ಇರ್ತಕ್ಕಂಥ ಇರ್ಬೋದು, ಮತ್ತು ಮಹಿಳೆಯರಿಗೆ ಶಕ್ತಿ ಯೋಜನೆ, ನಮ್ಮ ಏನು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಯುವ ನಿಧಿ ಇರ್ಬೋದು, ಮತ್ತು ಇವೆಲ್ಲವನ್ನೂ ಸಹ 5 ಗ್ಯಾರಂಟಿಗಳನ್ನು ಸಹ ಇವತ್ತು ಜಾರಿ ತಂದು ಅನ್ನಭಾಗ್ಯ ಯೋಜನೆಯನ್ನು ಸಹ ಇವತ್ತು 5 kg ಇದ್ದಿಂದ 10 kgಯನ್ನು ಇವತ್ತು ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನಮ್ಮ ಮತದಾರರು ಯಾರೂ ಸಹ ಮರೆಯೋದಿಲ್ಲ. ಹಾಗಾಗಿ ಇವತ್ತು ಪಕ್ಷ ಈ 5 ಗ್ಯಾರಂಟಿ ಕೊಡೋದ್ರ ಜೊತೆಗೆ ಸಾಕಷ್ಟು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಇದು ಜನ ನಮ್ಮ ಸರ್ಕಾರದ ಯೋಜನೆಗಳನ್ನು, ಸ್ಕೀಮ್ಗಳನ್ನ, ನಮ್ಮ ನಾಯಕರ ಒಂದು ಏನು ಹಿತಾಸಕ್ತಿಯನ್ನು ಇವತ್ತು ಜನ ಮೆಚ್ಚಿದ್ದಾರೆ. ಹಾಗಾಗಿ ಮತದಾರರು ನಮ್ಮನ್ನು ಬೆಂಬಲಿಸ್ತಾರೆ, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ. ಮತ್ತು ಈ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಈಗ ಮತ್ತೆ ನಮ್ಮ ಅಭ್ಯರ್ಥಿ ಗೆದ್ದ ನಂತರ ಈಗಾಗಲೇ ಬಡ್ಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು
100 ಕೋಟಿ ರೂಪಾಯಿಯನ್ನು ಈ ಒಂದು ದಾವಣಗೆರೆ ಅಭಿವೃದ್ಧಿಗೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇಟ್ಟಿದ್ದಾರೆ. ಇವತ್ತು ನಿನ್ನೆ ಸಹ ನಮ್ಮ ನಾಯಕರು SS ಮಲ್ಲಿಕಾರ್ಜುನ ಅವರು ಘೋಷಣೆಯನ್ನು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಸಹ ಹೇಳಿದ್ದಾರೆ. ಇವತ್ತು ಈ ದಕ್ಷಿಣ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಇನ್ನೂ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಸಹ ಖಂಡಿತ ನಾವು ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆ ಕೊಟ್ಟರೆ ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಅದು ಹಿಂಸರಿತಕ್ಕಂಥ ಇದು ಇಲ್ಲ. ಖಂಡಿತ ಕೊಟ್ಟ ಮಾತಿಂದ ನಡೀತಾರೆ, ಭರವಸೆಗಳನ್ನ ಈಡೇರಿಸ್ತಾರೆ. ಈ ದಕ್ಷಿಣ ಭಾಗದಲ್ಲಿ ಏನು ಜನಗಳ ಕೋರಿಕೆ ಇದೆ, ಹಾಸ್ಪಿಟ್ಲು, ಶಾಲೆ, ಕಾಲೇಜುಗಳು, ಅವನ್ನೆಲ್ಲವನ್ನೂ ಸಹ ಮಾಡ್ತಾರೆ. ಈಗಾಗಲೇ ಸ್ಟೇಡಿಯಂ ಸ್ಯಾಂಕ್ಷನ್ ಆಗಿದೆ, ಸಾಕಷ್ಟು ರಸ್ತೆಗಳಾಗಿದ್ದಾವೆ, ಒಳಚರಂಡಿ ಇದೆ, ವಿದ್ಯುತ್ ದೀಪಗಳಿದ್ದಾವೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಇನ್ನು ಅವ್ರ ಕೋರಿಕೆ ಏನು ಶಾಲಾ ಕಾಲೇಜುಗಳು ಇವನ್ನೂ ಸಹ ಖಂಡಿತ ಈಡೇರಿಸ್ತಾರೆ. ಇವತ್ತು ಜನ ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಬೇಕು. 9ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತಕ್ಕೆ ಮತವನ್ನು ಕೊಡೋದ್ರ ಮುಖಾಂತರ ಸಮರ್ಥ ಅವ್ರನ್ನ ಒಂದು ಗೆಲ್ಲಿಸಿ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸಹಕಾರವನ್ನು ಕೊಡಬೇಕು. ಸರ್ಕಾರ ಇದೆ, ಇನ್ನೂ ಹೆಚ್ಚಿನ ಕೆಲಸಗಳು ಆಗುತ್ತವೆ ಅನ್ನೋ ಮಾತನ್ನು ನಾನು ನಿಮ್ಮ ಮುಖಾಂತರ ಮತದಾರರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಒಂದು 35 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದೀನಿ. ಸ್ಥಾನಮಾನಗಳನ್ನ ಏನಾದರೂ ಪಡೆದಿದ್ರಾ? ನಮ್ಮವರೆಲ್ಲರೂ ಪಡೆದಿದ್ದಾರೆ. ಇಡೀ ನಮ್ಮ ಕುರುಬ ಜನಾಂಗದವರು ಏನಿದ್ದಾರೆ, ಬ್ಯಾಕ್ವರ್ಡ್ ಕ್ಯಾಸ್ಟ್ ಏನಿದ್ದಾರೆ, ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ. CM ಇಬ್ರಾಹಿಂ ಅವರು ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಅದು ಸುಳ್ಳು, ಸತ್ಯಕ್ಕೆ ಸುಳ್ಳು ಅಂತ ಹೇಳ್ತೀನಿ. ಯಾಕಂದ್ರೆ ನೋಡಿದೀವಿ ನಾವು. ನೋಡಿ ಅವ್ರು ಯಾಕೆ ಹೇಳಿದಾರೆ ಅಂತ ಕೇಳ್ರಿ. ಅವರು ಜನಾಂಗಕ್ಕೆ ಟಿಕೆಟನ್ನು ಕೇಳೋದು ಸರ್ವಸಾಮಾನ್ಯ. ಅವರು ಎಲ್ಲರಿಗೂ ಒಂದು ಹಕ್ಕು. ಅದು ನನಗೆ ಟಿಕೆಟ್ ಕೊಡಿ, ನಿನಗೆ ಟಿಕೆಟ್, AICC ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವೆಲ್ಲರೂ ಕಾಂಗ್ರೆಸ್ನವ್ರು ಭದ್ರಾಗಿದ್ದೀವಿ. ಅವರು ಕೂಡ ನಿನ್ನೆ ಬಂದು ಪ್ರೆಸ್ ಮೀಟ್ ಮಾಡಿ ನಿಮಗೆ ಇವತ್ತಿನ ದಿನ ರೋಡ್ ಶೋಗೂ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ರೋಡ್ ಶೋಗೂ ಬರ್ತೀನಿ. ಇಡೀ ಏರಿಯಾದಲ್ಲಿ ಯಾವ ಮುಖಂಡರುಗಳಿದ್ದಾರೆ, ಮೌಲ್ವಿಗಳು, ಮುಖಂಡರುಗಳು, ಅವರೆಲ್ಲರಿಗೆ ಏನು ಮೆಸೇಜನ್ನು ತಿಳಿಸ್ಬೇಕು ಅದನ್ನು ತಿಳಿಸಿದ್ದಾರೆ. ಅವರು ಬರ್ತಾರೆ. ಕಾಂಗ್ರೆಸ್ ಅತ್ಯಧಿಕ ಮತದಿಂದ ಗೆಲ್ತೈತಿ. ನೀವು ಸ್ವಲ್ಪ ದಿನ ಈಗ ಬಂದಿದ್ದೀರಲ್ಲ, ಎಷ್ಟೊತ್ತಾಯ್ತು ನೀವು ಬಂದಿಲ್ಲಿಗೆ? ಸೊ ಕೆಲವು ವಾರ್ಡ್ಗಳನ್ನು ಅಡ್ಡಾಡಿರ್ಬೇಕು ಅನಿಸ್ತತಿ ನೀವೆಲ್ಲರೂ. ಯಾಕಂದರೆ ಒಂದೊಂದು ರೋಡ್ಗಳನ್ನು ನೀವು ನೋಡಿರಬೇಕು, ನಿಮ್ಮ ಬೆಂಗಳೂರಲ್ಲಿ ಆಗಿಲ್ಲ. ಈ ರೋಡ್ಗಳು, ಕಾಂಕ್ರೀಟ್ ರಸ್ತೆಗಳು, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಹೈಮಸ್ಟ್ ಲೈಟ್ಗಳು, ಕೆಲವು ಏರಿಯಾಗಳಿಗೆ ಅಡ್ಡಾಡಿ 10 ಅಡಿ ರೋಡನ್ನು ಇವತ್ತಿನ ದಿನ ಸ್ವಚ್ಛಂದವಾಗಿ ನೋಡ್ತೀರಿ ಅಂದರೆ ರಾಜಧಾನಿಯಲ್ಲಿಲ್ಲ. ಅಂಥ ರಾಜಕಾರಣಿ, ಅಪರೂಪದ ರಾಜಕಾರಣಿ ಅಂತಂದ್ರು ಶಂಕರಪ್ಪರು ತಪ್ಪಾಗಲಾರ್ದು. ಯಾಕಂದರೆ ನಾವು 35 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಬರ್ಬೇಕಾದ್ರೆ ಮೋತಿ ವೀರಣ್ಣರಿದ್ದರು, ಹಿಂದೆ ಪಂಪಾಪತಿ ಅವರಿದ್ದರು. ಅವರೆಲ್ಲರಿಗಿಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಒಡನಾಟಿಯಾಗಿ ಹಿಂದೂ ಮುಸ್ಲಿಮ್ಸನ್ನು ಒಂದು ಸಮಾಜ ಕರೆದು ಎಲ್ಲರೂ 91-92ರಲ್ಲಿ ಗಲಾಟೆ ಆಯಿತು ದಾವಣಗೆರೆಯಲ್ಲಿ. ಆವಾಗ ಜನ ಹಿಂದೂ ಕೋಮುವಾದಿ ಅಂತ ಹೇಳ್ತಾ ಇದ್ರು. ಆ ಕೋಮುವಾದಿಯನ್ನು ದೂರ ಮಾಡಿದ ವ್ಯಕ್ತಿ ಅಂದರೆ SS ಮಲ್ಲಿಕಾರ್ಜುನ್ ಹಾಗೂ ಒಂದುಗೂಡಿಸಿ ಇವತ್ತು ಅವರು ಹೈಯೆಸ್ಟ್ ಅತ್ಯಧಿಕ ಮತದಿಂದ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸಮರ್ಥ ಅವ್ರಿಗೆ ಯಾಕೆ ಹಾಕ್ರಿ ಅಂತ ಹೇಳ್ತಿದ್ದೀವಿ ಅಂತಂದರೆ, ನಾನು ಕಾಂಗ್ರೆಸ್ ವ್ಯಕ್ತಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಪ್ರಜಾಪ್ರಭುತ್ವದ ಒಬ್ಬ ನಾಗರಿಕನಾಗಿ ನಾನು ಹೇಳ್ತೀನಿ. ನೀವು ಏನು ಕೆಲಸ ಮಾಡಿದ್ದೀರಪ್ಪ, ನಿಮ್ಮ ಕೆಲಸಗಳನ್ನು ತೋರಿಸ್ರಿ. ಇಲ್ಲೀಗ ನೀವು ಹೇಳಿದರೆ, ಮುಖ್ಯಮಂತ್ರಿಗಳು ನಿನ್ನೆ ಭಾಷಣದಲ್ಲಿ ಹೇಳಿದರು, ನೋಡಿ ನಿಮ್ಮಲ್ಲಿ ಕಾಲೇಜ್ ಇಲ್ಲ, ನಿಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಣ್ಮಕ್ಳುಗಳಿಗೆ ದೂರ ಹೋಗ್ತೀರಿ, ಆದರೆ ನಾನು ಇಲ್ಲೊಂದು ಕಾಲೇಜ್ ಮಾಡಿಕೊಡ್ತೀನಿ, ಒಂದು ಹಾಸ್ಪಿಟ್ಲ್ ಮಾಡಿಕೊಡ್ತೀನಿ. ನುಡಿದಂತೆ ನಡೆಯುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ದೇವರಾಜ ಅರಸರು ಹಿಂದುಳಿದಿರತಕ್ಕಂಥ ಮುಖ್ಯಮಂತ್ರಿ ಒಳಗಡೆ ಹೈಯೆಸ್ಟ್ ಆಗಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಅವರು ನುಡಿದಂತೆ ನಡೆದಾರೆ. 5 ಭಾಗ್ಯಗಳನ್ನು ಜನಗಳಿಗೆ ತಲುಪಿಸಿದ್ದಾರೆ. ಯಾಕೆ BJP ಹೇಳ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಹೇಳ್ತಾರೆ, ನೋಡ್ರಿ ನೀವು ಸುಮ್ಮನೆ ಸರ್ಕಾರಕ್ಕೆ ದುಡ್ಡು ಹೊಡೆದು ಕೊಡ್ತೀನಿ ಅಂತ ಹೇಳ್ತಾರೆ. ಏನು ದುಡ್ಡು ಹೊಡೆದ? ಯಾಕಪ್ಪ ನಿಮ್ಮ ಮನೆಗೆ ಯಾರು, ನಿಮ್ಮ ಹೆಣ್ಮಕ್ಳು ಯಾರು ದುಡ್ಡು ತಗೊಂಡಿಲ್ಲ? BJP ಯಾರು ತಗೊಂಡಿಲ್ಲ? ಕಾಂಗ್ರೆಸ್ನವ್ರು ಅಷ್ಟೇ ತಗೊಂಡಿದಾರ. ಗೃಹ ಯೋಜನೆಗಳನ್ನು, KEBಗಳನ್ನು, ಬಸ್ಗಳನ್ನು, ಪ್ರತಿಯೊಂದು ಭಾಗ್ಯಗಳನ್ನು ಮತ್ತೆ BJP ಯಾಕಪ್ಪ ತಗೊಂಡ್ರಿ? ತಿರಸ್ಕೃತ ಮಾಡ್ಬೋದಿತ್ತಲ್ಲ ಛಲವಾದಿ ಸ್ವಾಮಿ ಅವರೇ. ನೀವು ಮಾಧ್ಯಮದಲ್ಲಿ ಬಂದು ಸುಮ್ಮನೆ ಹೇಳೋದು, ಜನಗಳಿಗೆ ವಿಷ ಬೀಜವನ್ನು ಬಿತ್ತೋದು, ಪ್ರತಿಯೊಂದನ್ನು ಮಾಡಿ ಸರ್ಕಾರಕ್ಕೆ ಒಳ್ಳೆ ಮೆಸೇಜ್ ಕೊಡಿ. ಸರ್ಕಾರದ ಜನಗಳನ್ನ ಏನು ಕೆಲಸ ಮಾಡಿದ್ದಾರೆ, ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಬೈರಿ. ನೀವು ಕೆಲಸ ಮಾಡಿಲ್ಲ, ನಾವು ಓಟ್ ಹಾಕಿದ್ದೇವೆ, ಯಾಕೆ ನಮಗೆ ಕೆಲಸ ಮಾಡಿಕೊಟ್ಟಿಲ್ಲ ಕೇಳಿ. ನೀವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರಾದಾಗ ಕೇಳೋ ಕರ್ತವ್ಯ ಕೇಳಬೇಕು. ನಾವು ಕೆಲಸ ಮಾಡದೇ ಇದ್ರೆ ನಮ್ಮನ್ನು ಕೊಳಪಟ್ಟಿದ್ದು ಕೇಳ್ರಿ. 10 ಅಡಿ ರೋಡನ್ನು ನೀವು ನೋಡಿ, ಎಲ್ಲಿ ಹೋದ್ರೂ CC ರೋಡ್ ಇದೆ, ಹೈಮಸ್ಟ್ ಇದೆ, ದೊಡ್ಡದು ರಿಂಗ್ ರಸ್ತೆ ಮಾಡಿದ್ದಾರೆ. ಇವತ್ತು ರಿಂಗ್ ರಸ್ತೆಯಲ್ಲಿ ಹಾಳಾಗಿರ್ತಕ್ಕಂಥ ಜನಗಳಿಗೆ ಮನೆ ಕೊಟ್ಟಿದ್ದಾರೆ, ಸೂರು ಕೊಟ್ಟಿದ್ದಾರೆ. 16,000 ಮನೆ ಆಶ್ರಯ ಮನೆ ಮಾಡಿದ್ದಾರೆ. ಆಶ್ರಯ ಮನೆ ಹತ್ರ ಹೋದರೆ ನೀವು ಬೆಂಗಳೂರಲ್ಲಿ ನಾವು ದೊಡ್ಡ ಏರಿಯಾ ನೋಡ್ದಂಗೆ ಆಗುತ್ತೆ. ಆ ಏರಿಯಾಕ್ಕೆ ನೀವು ಒಂದ್ಸಲ ಹೋಗಿ ಸಂಜೆ ಹೊತ್ತು ಆ ಏರಿಯಾ ನೋಡಿ, ಕೆಲಸ ಮಾಡಿದ್ರು ಅಥವಾ ಇಲ್ಲ, ಅವ್ರಿಗೆ ನಾವು ಓಟ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದನ್ನು ನಾಗರಿಕರ ಹಕ್ಕು, ಅದು ಅವರು ಪ್ರಜಾಪ್ರಭುತ್ವದ ಹಕ್ಕು. ಹಾಗಾಗಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವರಿಗೆ ಓಟ್ ಕೊಡಿ. ಧನ್ಯವಾದಗಳು. ರಾಣೆಬೆನ್ನೂರು ನಗರದಲ್ಲಿ
3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.